ನಮಸ್ಕಾರ ವೀಕ್ಷಕರೇ. ಡೆಂಗ್ಯೂ ಒಂದು ಮಾರಣಾಂತಿಕ ಜ್ವರ. ಈ ಜ್ವರ ಹೇಗೆ ಬರುತ್ತೆ ಮತ್ತು ಹೇಗೆ ಹರಡುತ್ತೆ, ಇದರ ಸಿಂಪ್ಟಮ್ಸ್ ಏನು ಮತ್ತು ಇದನ್ನು ಹೇಗೆ ಪತ್ತೆ ಹಚ್ಚೋದು ಎಲ್ಲವನ್ನು ತಿಳ್ಕೊಬೇಕಾ? ಹಾಗಾದರೆ ವೆಲ್ಕಮ್ ಟು ಮಿಸ್ಟರ್ ರಕ್ಷಿತ್ ಯೂಟ್ಯೂಬ್ ಚಾನಲ್. ಈ ದಿನ ನಾನು ನಿಮಗೆ ಡೆಂಗ್ಯೂ ಬಗ್ಗೆ ಪೂರ ವಿಷಯನ ತಿಳಿಸ್ಕೊಡ್ತೇನೆ. ಡೆಂಗ್ಯೂ ಅನ್ನೋದು ಒಂದು ವೈರಸ್ ಆಗಿರುತ್ತೆ. ಈ ಒಂದು ವೈರಸ್ ಫೀಮೇಲ್ ಏಡೀಸ್ ಮಸ್ಕಿಟೋ ಅಂದರೆ ಹೆಣ್ಣು ಏಡೀಸ್ ಸೊಳ್ಳೆಯಲ್ಲಿ ಈ ಒಂದು ವೈರಸ್ ವಾಸವಾಗಿರುತ್ತೆ. ಹಾಗಂತ ಎಲ್ಲ ಏಡೀಸ್ ಸೊಳ್ಳೆಗಳಲ್ಲೂ ಈ ವೈರಸ್ ಇರೋದಿಲ್ಲ. ಯಾವ ಒಂದು ಹೆಣ್ಣು ಏಡೀಸ್ ಸೊಳ್ಳೆ ಇನ್ಫೆಕ್ಟ್ ಆಗಿರುವಂಥ ಪರ್ಸನ್ ಅಂದರೆ ಯಾರಿಗೆ ಡೆಂಗ್ಯೂ ಜ್ವರ ಬಂದಿರುತ್ತೋ ಅವರಿಗೆ ಕಚ್ಚಿರುತ್ತೋ ಆ ಕ್ಷಣದಿಂದ ಆ ಸೊಳ್ಳೆಗೂ ಕೂಡ ಆ ಒಂದು ಏಡೀಸ್ ವೈರಸ್ಸು ಹೋಗಿ ಸೇರಿಕೊಳ್ಳುತ್ತೆ. ಆ ಒಂದು ಸೊಳ್ಳೆ ಚೆನ್ನಾಗಿರುವಂಥ ಒಬ್ಬ ಹೆಲ್ತಿ ಮನುಷ್ಯನಿಗೆ ಕಚ್ಚಿದಾಗ ಆ ವೈರಸ್ಸು ಆ ಸೊಳ್ಳೆಯ ಮುಖಾಂತರ ಆ ಮನುಷ್ಯನಿಗೆ ಹೋಗಿ ಹರಡುತ್ತೆ. ಈ ಒಂದು ವೈರಸ್ ಸೊಳ್ಳೆಯ ಮುಖಾಂತರ ಮಾತ್ರ ಹರಡೋಕ್ಕೆ ಸಾಧ್ಯ. ಯಾವುದೇ ಮನುಷ್ಯನಿಂದ ಮನುಷ್ಯನಿಗೆ ಡೈರೆಕ್ಟಾಗಿ ಹರಡೋದಿಲ್ಲ. ಈ ಒಂದು ಸೊಳ್ಳೆ ನೋಡಲಿಕ್ಕೆ ಕಪ್ಪು ಮತ್ತು ಬಿಳಿ ಪಟ್ಟೆಗಳನ್ನು ಅದರ ಮೈ ತುಂಬ ಹೊಂದಿರುತ್ತೆ. ಇದನ್ನು ನೀವು ನಿಮ್ಮ ಬರಿಗಣ್ಣಿನಿಂದನೋ ಅದನ್ನು ಸರಿಯಾಗಿ ನೋಡಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ನಾನು ಆಗಲೇ ಹೇಳಿದೆ, ಇದು ಹೆಣ್ಣು ಏಡೀಸ್ ಸೊಳ್ಳೆಯಿಂದ ಮಾತ್ರ ಬರುತ್ತೆ ಅಂತ. ಯಾಕೆ ಅಂದರೆ ಹೆಚ್ಚು ಕಮ್ಮಿ ಗಂಡು ಸೊಳ್ಳೆಗಳು ಯಾವ ಮನುಷ್ಯನಿಗಾಗಲಿ ಪ್ರಾಣಿಗಳಿಗಾಗಲಿ ಕಚ್ಚೋದೇ ಇಲ್ಲ. ಯಾಕೆ ಅಂದರೆ ಅವುಗಳಿಗೆ ರಕ್ತದ ಅವಶ್ಯಕತೆ ಇರೋದಿಲ್ಲ. ಹೆಣ್ಣು ಸೊಳ್ಳೆಗೆ ರಕ್ತದ ಅವಶ್ಯಕತೆ ಯಾಕಿರುತ್ತದೆ ಅಂದರೆ ಹೆಣ್ಣು ಸೊಳ್ಳೆಗೆ ಮೊಟ್ಟೆ ಇಡ್ಲಿಕ್ಕೋಸ್ಕರ ಈ ಒಂದು ರಕ್ತದಲ್ಲಿರುವಂಥ ಪ್ರೋಟೀನ್ನ ಅದು ಉಪಯೋಗಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೆಣ್ಣು ಸೊಳ್ಳೆಗಳು ಮಾತ್ರ ಪ್ರಾಣಿಗಳಿಗೆ ಮತ್ತು ಮನುಷ್ಯರುಗಳಿಗೆ ಕಚ್ಚುತ್ತವೆ. ಈ ಒಂದು ಜ್ವರ ಬಂದಾಗ ಗುಣಲಕ್ಷಣಗಳು ಹೇಗಿರ್ತವೆ ಅಂತ ನೋಡೋಣ. ಮೊದಲಿಗೆ ಜ್ವರ ಸಾಮಾನ್ಯವಾಗಿ 40 ಡಿಗ್ರಿಗಿಂತ ಜಾಸ್ತಿ ಜ್ವರ ಇರುತ್ತೆ ಮತ್ತು ತಲೆನೋವು, ಮೈಕೈ ನೋವು, ಹೊಟ್ಟೆ ನೋವು ಮತ್ತು ಕೀಲುಗಳ ನೋವು ಮತ್ತು ವಾಂತಿ ಆಗುವುದು ಕೂಡ ಇದರ ಸಾಮಾನ್ಯ ಗುಣಲಕ್ಷಣಗಳು. ನೀವು ಡಾಕ್ಟರ್ ಬಳಿ ಹೋದಾಗ ಇದೇ ಡೆಂಗ್ಯೂ ಜ್ವರ ಅಂತ ಹೇಳಲಿಕ್ಕೆ ಅವರು ಲ್ಯಾಬೊರೇಟರಿ ಟೆಸ್ಟಿಂಗ್ನ ಮಾಡಿಸ್ತಾರೆ. ಯಾಕೆ ಅಂತಂದರೆ ಇದೇ ಥರ ಸುಮಾರು ಜ್ವರಗಳಿಗೂ ಸಿಂಪ್ಟಮ್ಸ್ ಇರ್ಬೋದು. ಲ್ಯಾಬೊರೇಟರಿಲಿ ಬ್ಲಡ್ ಟೆಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗೋದು WBC ಅಂದರೆ ವೈಟ್ ಬ್ಲಡ್ ಸೆಲ್ಸ್. ಇದರ ಕೌಂಟು ಕಮ್ಮಿ ಇರುತ್ತೆ. ಸಾಮಾನ್ಯವಾಗಿ 4000ದಿಂದ 11,000 ಸೆಲ್ಸ್ ಪರ್ ಕ್ಯೂಬಿಕ್ ಮಿಲಿಮೀಟರ್ ಇರುತ್ತೆ. ಆದರೆ ಇದಕ್ಕಿಂತ ಕಮ್ಮಿ ಇರುತ್ತೆ ಡೆಂಗ್ಯೂ ಜ್ವರ ಬಂದವರಿಗೆ. ಮತ್ತು ಪ್ಲೇಟ್ಲೆಟ್ಸ್ ಕೌಂಟ್ ಕೂಡ ಕಮ್ಮಿ ಇರುತ್ತೆ. ಇದು 1.5 ಲಕ್ಷದಿಂದ 4.5 ಲಕ್ಷ ಕ್ಯೂಬಿಕ್ ಮಿಲಿಮೀಟರ್ನಲ್ಲಿ ಇರುತ್ತೆ. ಬಟ್ ಇದು ಕಮ್ಮಿ ಇರುತ್ತೆ. ಮತ್ತು ನಿಮ್ಮ ಒಂದು ಉಚ್ಚೆ ಅದರ ಟೆಸ್ಟ್ ಮಾಡಿದಾಗ ಗೊತ್ತಾಗೋದು ಏನು ಅಂತಂದರೆ ಪ್ರೋಟೀನ್ ಯೂರಿಯಾ ಅಂತಂದರೆ ನಿಮ್ಮ ಒಂದು ರೀಸಸ್ನಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಹೋದರೆ ಅದನ್ನು ಪ್ರೋಟೀನ್ ಯೂರಿಯಾ ಅಂತ ಕರೀತಾರೆ. ಅದು ಜಾಸ್ತಿ ಆಗಿದ್ರೂ ಕೂಡ ಡೆಂಗ್ಯೂ ಜ್ವರ ಬಂದಿದೆ ಅಂತ ಇವರು ಫೈಂಡ್ ಮಾಡ್ಕೋತಾರೆ. ಇನ್ನು ಇದನ್ನು ಕಂಟ್ರೋಲ್ ಹೇಗೆ ಮಾಡೋದು? ಅದಕ್ಕಿಂತ ಮುಂಚೆ ಈ ಥರ ವಿಷಯಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಈಗ ಪ್ರಿವೆನ್ಷನ್ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನಾವು ಮುಂಜಾಗ್ರತೆ ಕ್ರಮ ವಹಿಸ್ಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ನೀವು ಮೊದಲನೇದು ವಿಷಯ ನೋಡಬೇಕಾಗಿದ್ರೆ, ಮೊದಲನೇದು ಏನು ನಿಮಗೆ ಡೆಂಗ್ಯೂ ಜ್ವರ ಹೇಗೆ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕು. ಅದನ್ನು ಏನು ಮಾಡಬೇಕು? ಮೊದಲು ಸೊಳ್ಳೆ ಇಲ್ದಂಗೆ ನೋಡ್ಕೋಬೇಕು, ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತ ನೋಡೋದಾದರೆ, ಸೊಳ್ಳೆಗಳು ಹೇಗೆ ಹುಟ್ಟುತ್ತವೆ ಅಂತಂದರೆ ಅದು ಮೊಟ್ಟೆ ಆಗುತ್ತೆ, ಮೊಟ್ಟೆಯಿಂದ ಲಾರ್ವಾ ಆಗುತ್ತೆ, ಲಾರ್ವಾಯಿಂದ ಸೊಳ್ಳೆ ಆಗುತ್ತೆ. ಈ ಪ್ರೋಸೆಸ್ ಎಲ್ಲ ನಿಮಗೆ ನೀರಲ್ಲೇ ನಡೆಯೋದು. ಸೊ ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕ ಪ್ರದೇಶದಲ್ಲಿ ಎಲ್ಲೂ ಕೂಡ ನಿಂತಿರೋ ನೀರು ನಿಂತಿರೋ ಹಾಗೆ ಇರದೇ ಇರೋಂಗೆ ನೋಡ್ಕೊಳ್ಳೋದು ಒಳ್ಳೆಯದು. ನೀವು ಮೈ ತುಂಬ ಬಟ್ಟೆಯನ್ನು ಧರಿಸೋದು ಒಳ್ಳೆಯದು. ಯಾಕೆ ಅಂದರೆ ನೀವು ಎಲ್ಲ ಕಡೆಯೂ ನಿಮಗೆ ಸೊಳ್ಳೆ ಕಚ್ಚದೇ ಇರೋ ಹಾಗೆ ನೋಡ್ಕೊಳ್ಳೋದು ಕಷ್ಟ. ಮತ್ತು ಇನ್ಸೆಕ್ಟ್ ರಿಪಲೆಂಟ್ಸ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿ. ಮತ್ತು ಸ್ಕ್ರೀನ್ ಸೊಳ್ಳೆ ಪರದೆಗಳು ಇದನ್ನು ಉಪಯೋಗಿಸೋದು ಒಳ್ಳೆಯದು. ಮತ್ತು ಕೆಲವೊಂದು ದೇಶದಲ್ಲಿ ಡೆಂಗ್ಯೂಗೆ ಆಲ್ರೆಡಿ ವ್ಯಾಕ್ಸಿನ್ ಕೂಡ ಬಂದಿದೆ, ಅದನ್ನು ಹಾಕ್ಸ್ಕೊಂಡ್ರೆ ಬೆಟರ್. ಮತ್ತು ನೀವು ಇದನ್ನು ಅರ್ಲಿ ಡಯಾಗ್ನೋಸಿಸ್ ಅಂತಂದರೆ ಬೇಗ ಡಾಕ್ಟ್ರಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಪ್ರಾಣಕ್ಕೆ ಯಾವುದೇ ಅಪಾಯಕಾರಿ ಆಗಿರೋದಿಲ್ಲ. ಸ್ವಲ್ಪ ಲೇಟ್ ಆದರೂ ಕೂಡ ಪ್ರಾಣ ಹೋಗೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಥ್ಯಾಂಕ್ ಯು.